ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆಯ ಸಂಖ್ಯೆ 534. ಇವತ್ತಿನ ಕತೆ ಸುಳ್ಳಿನ ಸೋಲು. ಮಕ್ಕಳೇ, ಯಾರ್ಯಾರು ನಮ್ಮ CBR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹೆಚ್ಚು ಜನಕ್ಕೆ ತಿಳಿಸಿ. ಈ ಕತೆಗೆ ಪ್ರವೇಶ ಮಾಡಿ. ಯಾವುದು? ಸುಳ್ಳಿನ ಸೋಲು. ಸುಳ್ಳು ಇನ್ನೊಂದು ಸತ್ಯ. ಜಗತ್ತಿನಲ್ಲಿ ಎರಡೇ ಇರೋದು. ಇದರಲ್ಲಿ ಸತ್ಯಮೇವ ಜಯತೆ ಅಂತ ಹೇಳ್ತೀವಿ. ಯಾವತ್ತು ಸತ್ಯವೇ ಗೆಲ್ಲೋದು, ಸುಳ್ಳು ಸೋಲತ್ತೆ. ಅದಕ್ಕೆ ಉದಾಹರಣೆ ಕತೆ. ಒಂದು ಹಳ್ಳಿನಲ್ಲಿ ರಂಗಪ್ಪ ಅಂತ ಒಬ್ಬ ರೈತ ಇದ್ದ, ಬಡವ. ಅವನು ಎಮ್ಮೆ ಸಾಕ್ಕೊಂಡಿದ್ದ. ಎಮ್ಮೆ ಚೆನ್ನಾಗಿ ಹಾಲು ಕೊಡೋದು. ಮನೆಯಲ್ಲಿ ಅವ್ರ ಮಕ್ಕಳು ಮರಿ ಎಲ್ಲರೂ ಸಹಿತ ಅದನ್ನೇ ತಿಂದು ಉಳಿದಿದ್ದನ್ನು 4 ಜನ ಕೊಡ್ತಾ ಇದ್ದ. ಒತ್ತಿನ ಏನಾಗಿದೆ, ಎಮ್ಮೆ ಮೇಯ್ಯ ಕಾಡಿಗೆ ಹೋಗಿದ್ದು ಬರಲೇ ಇಲ್ಲ. ಅಲ್ಲೋದ ಇಲ್ಲೋದ ವಿಚಾರದಾಗ ಗೊತ್ತಾಗಲಿಲ್ಲ. 2 ದಿನ ಆದಮೇಲೆ ಹುಡ್ಕೊಂಡು ಹೊರಟುಬಿಟ್ಟ. ಅಕ್ಕಪಕ್ಕದ ಹಳ್ಳಿಗೆಲ್ಲ ಹೋದ. ಈ ಹಳ್ಳಿಲಿಲ್ಲ, ಈ ಹಳ್ಳಿಲಿ ಅಂಥೇಳಿ ಕೆಂಚೇನಹಳ್ಳಿ ಅನ್ನೋ ಹಳ್ಳಿಗೆ ಹೋದ. ಅಲ್ಲಿ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಹೇಳಿದ. ನೋಡಪ್ಪ, ನೀನು ಎಮ್ಮೆ ಎಲ್ಲ ಒಂದೇ ಥರ ಇರ್ತವೆ, ಆ ಎಡಗಡೆ ಕೋಡು ಸ್ವಲ್ಪ ಬಾಗಿದೆ ಅಲ್ವ? ಹೌದು. ನೋಡಪ್ಪ, ಈ ಹೊಸ ಎಮ್ಮೆ ಅದು ಯಾವುದೋ ಬಂದಿತ್ತು, ನಮ್ಮ ಕೆರೆ ಹತ್ರ ಆಲದ ಮರ ಇದೆ, ಅಲ್ಲೆಲ್ಲೋ ಓಡಾಡ್ತಾ ಇದ್ದಂಗೆ ಇತ್ತಪ್ಪ ಅಂತ ಹೇಳಿಬಿಟ್ಟೆ. ಸರಿ, ಇವನೇನು ಮಾಡ್ದ, ಆ ಊರಿಗೆ ಹೋದ. ಕೆಂಚೇನಹಳ್ಳಿನಲ್ಲಿ ಕೆರೆ ದಡದಲ್ಲಿ ಒಂದು ಆಲದ ಮರ ಇದೆ. ನೋಡಿದ್ರೆ 3 ಜನ ಕೂತಿದ್ದಾರೆ. ಒಬ್ಬ 50-60 ವರ್ಷದ ಮುದುಕ, ನೋಡಿದ್ರೆ ವಿಭೂತಿ ಹಚ್ಕೊಂಡು ಮಹಾ ದೈವ ಭಕ್ತಂಗೆ ನಟಿಸ್ತಿದ್ದಾನೆ. ಒಂದು 25-30 ವರ್ಷದವ 2 ತರುಣರಿದ್ದಾರೆ. ಅವರು ನಮ್ಮ ಶಿಷ್ಯರಂಗಿದ್ದಾವೆ. ಏನೋ ಮಾತಾಡಿಕೊಂಡು ಕವಡೆ ಆಡ್ಕೊಂಡಿದ್ದಾರೆ, ಶಿವ ಅಂತಿದ್ದಾರೆ. ಈತ ಕೇಳಿದ, ಸ್ವಾಮಿ, ನನ್ನ ಎಮ್ಮೆ ಹಿಂಗಿತ್ತು, ನೀವೇನಾದ್ರು ನೋಡಿದ್ರಾ? ಯಾರೋ ಹೇಳಿದ್ರು ಇಲ್ಲೆಲ್ಲ ಓಡಾಡ್ತಾ ಇತ್ತು ಅಂತ. ಏನಪ್ಪ ಹೇಳ್ತಿದ್ಯಾ? ನಾವು ಶಿವ ಧ್ಯಾನ ಮಾಡ್ಕೊಂಡಿರೋ, ನೀನು ಎಮ್ಮೆಯಲ್ಲಿ ನೋಡೋಣಪ್ಪ, ನಾವೇನು ನೋಡಿಲ್ಲ ಅಂದ್ಬಿಟ್ಟು. ನೋಡ್ತಾನೆ, ಏನೋ ವಾಸನೆ ಬಂತು. ಸ್ವಲ್ಪ ದೂರದಲ್ಲಿ ಹೋದರೆ ಅವನ ಎಮ್ಮೆ ಕೋಡು ಯಾವುದು ಎಡಗಡೆ ಬಾಗಿತ್ತಲ್ಲ, ಅದು ಒಂದಿಷ್ಟು ಗಿರ್ಮ ಎಲ್ಲ ಬಿಟ್ಟಿದ್ದು. ಅಯ್ಯಯ್ಯೋ, ಯಾರೋ ಕಪಟಿಗಳು ನನ್ನ ಎಮ್ಮೆನ ಕೊಂದು ತಿಂದು ಬಿಟ್ಟಿದ್ದಾರೆ ಅಂತ ಅನ್ನಿಸ್ಬಿಡ್ತು. ಸ್ವಾಮಿ, ನನ್ನ ಎಮ್ಮೆ ಇಲ್ಲೇ ಇದೆ, ಯಾರು ಕೊಂದು ತಿಂದು ಬಿಟ್ಟಿದ್ದಾರೆ. ಏನು ಸ್ವಾಮಿ, ನೀವೇನೋ ನೋಡಿದ್ರಾ? ಏನಪ್ಪ ಏನು ಹೇಳ್ತಾ ಇದ್ದೀಯಾ? ನಾವು ದೈವ ಭಕ್ತರು, ಸಜ್ಜನರು ಅಂತ ಹೇಳಿದೆ. ನಾವು ಎಮ್ಮೆನ ಕೊಲ್ಲೋದುಂಟಾ, ಹಿಂಸೆ ಮಾಡೋದುಂಟಾ? ಪಾಪ. ಅಯ್ಯೋಯ್ಯೋ, ಶಿವ ಏನಪ್ಪ ಆರೋಪ ಅಂದ್ಬಿಟ್ರು. ಯಾವುದೋ ಹುಲಿ ಪಲಿ ತಿಂದಿರ್ಬೇಕು ಅಂದ್ಬಿಟ್ರು. ಇವನು ಯಾಕೋ ಮನನ್ನೊಂದ ಹೋಗಬೇಕಾದ್ರೆ ಅನುಮಾನ ಆಗ್ಬಿಡ್ತು ಕಪಟಿಗಳ ಬಗ್ಗೆ. ಆ ಹಳ್ಳಿಯವನೊಬ್ಬ ಸಿಕ್ಕವನು ಸೂಚನೆ ಕೊಟ್ಟವನು ಹೆದರಿದ್ದ. ಓಹೋ, ಏನೋ ಇರಬೇಕು ಅಂತ ಸೀದಾ ಹೋದ. ಅಲ್ಲಿ ರಾಜ ಬಹಳ ನ್ಯಾಯವಂತ. ಅವನ ಹತ್ರ ಹೋಗಿ, ಮಹಾಪ್ರಭುಗಳೇ, ನಾನು ಹಿಂಗೆ ಬಡ ರೈತ, ನನ್ನ ಎಮ್ಮೆ ಹಿಂಗೆ ಹೋಗಿದೆ. ಅಲ್ಲಿ ಯಾರೋ ಹಳ್ಳಿಲಿ, ಕೆಂಚೇನಹಳ್ಳಿಲಿ ಸಾಧು ವೇಷದಲ್ಲಿ ಇದ್ದಾನೋ ಮುದುಕ, ಅವನ ಜೊತೆ ಇಬ್ಬರಿದ್ದಾರೆ. ಮಹಾ ಸುಳ್ಳುಗಾರರು ಅನ್ಸುತ್ತೆ. ಅವರೇ ನನ್ನ ಎಮ್ಮೆ ಕೊಂದಿದ್ದಾರೆ ಅಂತ ಅನುಮಾನ. ದಯವಿಟ್ಟು ನೀವು ಅವರಿಗೆ ಕರೆಸಿ ವಿಚಾರಣೆ ಮಾಡಿ ನನಗೆ ನ್ಯಾಯ ಕೊಡ್ತೀನಿ ಅಂತ ಕೇಳ್ಕೊಂಡೆ. ರಾಜ ಹೇಳಿ ಕೇಳಿ ನ್ಯಾಯವಂತ ಸೇನಾಧಿಪತಿಗೆ ಹೇಳ್ದ, ನೋಡು ಏನು ಅವ್ರ ಹೆಸರು ಅಂತ. ಸ್ವಾಮಿ, ಆ ಮುದುಕನ ಹೆಸರು ಕೃಷ್ಣೋಜಿ. ಅವರಿಬ್ಬರು ಹುಡುಗರಿದ್ದವರು, ಒಬ್ಬ ರಾಮೋಜಿ, ಇನ್ನೊಬ್ಬ ಕಾಳೋಜಿ. ಸರಿ, ನೋಡು 3 ಜನಕ್ಕೆ ಬಂದು ಎಳ್ಕೊಂಬರ್ರಿ. ಏನು ಸೈನಿಕರು ಹೋದವ್ರು ರಾಜ ಆಜ್ಞೆ ಕೇಳ್ತಾರೋ, ಹಳ್ಳಿಲಿ ಹಿಡ್ಕೊಂಡವ್ರು ಅಲ್ಲಿಂದ ವಾದ್ ಎಳ್ಕೊಂಬಂದ್ಬಿಟ್ರು. ಇವನು ಅಯ್ಯಯ್ಯೋ, ಅಮ್ಮಮ್ಮ, ಅಪ್ಪಪ್ಪ, ಶಿವ, ಏನಪ್ಪ ಇದು, ನಮ್ಮ ಸಜ್ಜನರಿಗೆ ಈ ರೀತಿ ಶಿಕ್ಷೆ ಆಗ್ತಾ ಇದೆ ಅಂಥೇಳಿ ರಾಜ್ಯಸಭೆಯಲ್ಲಿ 3 ಜನ ಕೂತ್ಕೊಳ್ತಾ ಇದ್ದಾರೆ. ಸೈನಿಕರು ಕರ್ಕೊಂಡ್ಬಂದು ಬಿಟ್ಟರು. ಮಹಾಸ್ವಾಮಿ, ಇವರೇ ತಾವು ಹೇಳಿದವರು ನೋಡಿ ಅಂತ. ಸರಿ, ಅದರಲ್ಲೂ ಇದ್ದಲ್ಲ ಕೃಷ್ಣೋಜಿ, ಸನ್ಯಾಸಿ ಥರ ಇದ್ದವನು, ಕೈ ಮುಗಿದುಬಿಟ್ಟ. ಮಹಾಪ್ರಭುಗಳೇ, ತಾವು ಧರ್ಮಾತ್ಮರು, ನಾನು ಶಿವಭಕ್ತ, ಬಹಳ ಸಂತ ಸಜ್ಜನ, ನಮ್ಮ ಹಳ್ಳಿಯಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ, ನನಗೆ ಈ ಥರ ಅವಮಾನ ಮಾಡಿಸ್ಬೋದೆ, ನಾನೇನು ಅಪರಾಧಾಗಿ ಅಂತ ಹೀಗೆ ಮಾಡ್ತಾ ಇದ್ದೀರಿ ಅಂತೇಳಿ ಬಹಳ ವಿನಯವಾಗಿ ಪರಿಯಾಗಿ ಕೇಳ್ಕೊಂಡೆ. ಅಲ್ಲಿದ್ದ ರಾಜ್ಯಸಭೆಯಲ್ಲಿ, ಅಯ್ಯೋ ಪಾಪ, ಇವನ್ಯಾವನೋ ರಂಗಪ್ಪನ ಮಂಗಪ್ಪನೋ ಸುಳ್ಳು ದೂರು ಕೊಟ್ಬಿಟ್ಟಿಯಾನೆ ಅನ್ಸತ್ತೆ. ಎಂಥ ಸಜ್ಜನ, ಏನು ಮಾತು, ಶಿವ ಅಂತಿದ್ದಾನೆ, ಹಳೆ ವಿಭೂತಿ ಏನು ಕಳೆ ಅಂದ್ಕೊಂಡ್ರು. ಜೊತೆಲಿದ್ದರು, ಹೌದು ಮಹಾಪ್ರಭು ಅಂದರು. ಆಗ ರಾಜ ಹೇಳ್ದ, ನೋಡಿ ಕೃಷ್ಣೋಜಿ, ನಮಗೆ ಗೊತ್ತಿಲ್ಲಪ್ಪ, ನಿಮ್ಮ ಬಗ್ಗೆ ದೂರು ಬಂದಿದೆ, ವಿಚಾರಿಸಕ್ಕೆ ಕರ್ಕೊಂಬನ್ನಿ ಅಂತ ಹೇಳಿ ಹೊಡೆದ್ರ. ಅಯ್ಯೋ, ಹಂಗೆ ಮಾಡಬಾರ್ದಿತ್ತು, ಇರಲಿ. ಏನು ದೂರು ಸ್ವಾಮಿ, ಯಾರು ಕೊಟ್ಟಿದ್ದು ಅಂದಾಗ, ನೋಡಿ ಇಲ್ಲಿ ರಂಗಪ್ಪ ಅಂತ ನಿಂತಿದ್ದಾರೆ, ಅವರೇ ಅಂತ ಹೇಳ್ದ. ಸ್ವಾಮಿ, ಇವರು ನನ್ನ ಎಮ್ಮೆಯನ್ನು ಕೊಂದು ತಿಂತಿದ್ದಾರೆ. ಎಲ್ಲಿ?
ಈ ಕೆಂಚನಹಳ್ಳಿ ಅಂತ ಹೇಳಿದ್ನಲ್ಲ, ಅವರು ಕೆರೆ ದಡದಲ್ಲಿ ಆಲದ ಮರ ಇದೆ, ಅಲ್ಲೇ ಸ್ವಾಮಿ ಕೊಂದು ತಿಂದಿದ್ದು. ಅದಕ್ಕೆ ಯಾರ್ಯಾರೋ ಕೆಲವು ಊರಿನವ್ರು ಹೇಳಕ್ಕೆ ಹೆದರ್ತಾರೆ, ಮಹಾ ದುಷ್ಟ್ರಿಯವರು ಅಂತ, ಮಹಾ ಕಪಟಿಗಳು ಅಂತ ಹೇಳಿ ನಾನು ಹೋದಾಗ ಅಲ್ಲಿ ಎಮ್ಮೆದು ಚರ್ಮ ಕೋಡು ಎಲ್ಲ ಬಿದ್ದಿತ್ತು. ಕೇಳಿದ್ರಿ ಯಾವುದೋ ಹುಲಿ ತಿಂದಿರ್ಬೋದು, ಶಿವ ಅಂದ್ಬಿಟ್ರು ಅಂತ. ರಾಜ ಕೇಳ್ದ, ಏನು ಹೇಳ್ತೀರಾ ಈ ಆರೋಪಕ್ಕೆ ಅಂತ. ಕೃಷ್ಣೋಜಿ ಹೇಳ್ದ, ಶಾಂತಂ ಪಾಪಂ ಮಹಾಪ್ರಭುಗಳೇ, ನಾವು ಸಜ್ಜನರು, ಸದಾಶಿವನ ಧ್ಯಾನ ಮಾಡುವಂಥವ್ರು, ಅಂಥವರು ಎಮ್ಮೆಯನ್ನು ಕೊಂತಿನ್ನದೆ ಪಾಪ. ಅಯ್ಯಯ್ಯೋ, ಅಹಿಂಸೆ ಮಾಡೋದೇ ಛೇ ಅಹಿಂಸೆ ಆಚರಣೆ ನಮ್ದು, ಹಿಂಸೆ ಮಾಡೋದೇ ಇಲ್ಲ ಸ್ವಾಮಿ. ನೋಡಿ, ಈತ ಹೇಳ್ತಾ ಇರೋದೇ ಸುಳ್ಳು ಸ್ವಾಮಿ. ಯಾಕೆಂದರೆ ನಮ್ಮೂರಲ್ಲಿ ಕೆರೆನೇ ಇಲ್ಲ, ಆಲದ ಮರನೂ ಇಲ್ಲ, ನಾವು ಕೊಂತಿಂದಿದ್ದೂ ಇಲ್ಲ, ಇದು ಸುಳ್ಳು ಅಂತ. ಅಲ್ಲಿದ್ದವ್ರಿಗೆಲ್ಲ ಅಯ್ಯೋ ಪಾಪ, ಅವರಲ್ಲಿ ಕೆರೆನೂ ಇಲ್ಲಂತೆ, ಆಲದ ಮರನೂ ಇಲ್ಲಂತೆ. ಹಂಗಿದ್ದಾಗ ಈತ ಹೇಳ್ತಿರೋದು ನಿಜ ಅನಿಸ್ಬಿಡ್ತು. ರಾಜನಿಗೂ ಹಂಗೆ ಅನಿಸ್ಬಿಡ್ತು. ಏನಪ್ಪ ಇದು, ಈ ದೂರದಾರ ರಂಗಪ್ಪನೇ ಏನಾದ್ರು ಸುಳ್ಳು ದೂರು ಕೊಡ್ತಿದ್ದಾನ. ನಾನು ಸಜ್ಜನನ್ನು ಕರೆಸಿ ವಿಚಾರ ಮಾಡಿಬಿಟ್ನೆ, ಏನಾದ್ರು ಆಗಲಿ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿದೆ. ಸ್ವಾಮಿ, ಅವ್ರು ಇನ್ನೂ ಏನೋ ದೂರ ಹೇಳ್ತಾರೆ, ಕೇಳೋಣ ಅಂದಾಗ ಸಂಕಟ ತಡೀಕಾಗಲಿಲ್ಲ. ರಂಗಪ್ಪ ಹೇಳ್ದ, ಏನಪ್ಪ ಕಪಟಿ, ಹೀಗೆಲ್ಲ ಮಾತಾಡ್ತಾ ಇದೆಯಾ? ಅದೇ ನಿಮ್ಮೂರು ಕೆಂಚನಹಳ್ಳಿ ಪೂರ್ವ ದಿಕ್ಕಿನಲ್ಲಿ ಕೆರೆ ಇಲ್ವಾ? ಆ ಕೆರೆಯಲ್ಲಿ ದಡದಲ್ಲಿ ಆಲದ ಮರ ಇಲ್ವಾ? ಅವತ್ತು ಹುಣ್ಣಿಮೆ ಅಲ್ವಾ, ಗುರುವಾರ, ಅವತ್ತೇ ಅಲ್ವೇನಪ್ಪ ನೀವೆಲ್ಲ ಸೇರಿ ನಮ್ಮ ಎಮ್ಮೆಯನ್ನು ಕೊಂದು ತಿಂದಿರೋದು ಅಂತೇಳಿ ಸಂಕಟದಿಂದ ಹೇಳಿ ಅಯ್ಯೋ ಗೊಳೋ ಅಂತ ಹೇಳೋದು ಶುರು ಮಾಡಿಬಿಟ್ಟೆ. ಶಿವಳು ನಿಜ ಹೇಳಯ್ಯ ಅಂಥೇಳಿ. ಆಗ ಈ ಕೃಷ್ಣೋಜಿ ಕಪಟಿ ಹೇಳ, ಮಹಾಪ್ರಭುಗಳೇ ಏನು ಹೇಳಿ, ಶಿವ ಏನೇನೋ ಆರೋಪ ಹೊರಿಸ್ತಿದ್ದಾನೆ. ಸ್ವಾಮಿ, ನಾನು ಆವಾಗಲೇ ಹೇಳಿದೆ, ನಮ್ಮೂರಲ್ಲಿ ಕೆರೆನೂ ಇಲ್ಲ, ಆಲದ ಮರನೂ ಇಲ್ಲ. ಹಾಗೆ ನಮ್ಮೂರಲ್ಲಿ ಪೂರ್ವ ದಿಕ್ಕೂ ಇಲ್ಲ, ಹುಣ್ಣಿಮೆನೂ ಇಲ್ಲ, ಗುರುವಾರನೂ ಇಲ್ಲ. ಸ್ವಾಮಿ, ಇವನು ಹೇಳ್ತಿರೋದು ಬರೀ ಸುಳ್ಳು ಅಂತ ಬಿಟ್ಟು. ಅಲ್ಲಿ ಸಭೆಯಲ್ಲಿದ್ದವ್ರಿಗೆಲ್ಲ ನಗು ಬಂದುಬಿಡ್ತು. ರಾಜನಿಗೆ ತಕ್ಷಣ ಹೊಳೆದು, ಓಹೋ, ಇಷ್ಟೊತ್ತು ಈ ಕೃಷ್ಣೋಜಿ ಮಹಾಕಪಟಿ, ಅವನು ಹೇಳಿದ್ದೆಲ್ಲ ಸುಳ್ಳು. ಆದರೆ ಅವನು ಆಡೋ ಮಾತಿನ ರೀತಿಗೆ ಅವನು ಹೇಳೋದೆಲ್ಲ ನಿಜ ಅಂದ್ಕೊಂಡು ಬಿಟ್ಟಿದ್ವಿ. ಅವರೂರಲ್ಲಿ ಕೆರೆ ಇಲ್ಲದೆ ಇರ್ಬೋದು, ಆಲದ ಮರ ಇಲ್ಲದೆ ಇರ್ಬೋದು. ಇಡೀ ದೇಶದಲ್ಲಿ ಎಲ್ಲ ಕಡೆಗೂ ಸಹಿತ ದಿಕ್ಕುಗಳು ಇರ್ತವೆ, ಹಾಗೆ ತಿಥಿಗಳು ಇರ್ತವೆ, ಹಾಗೆ ವಾರಗಳು ಇರ್ತವೆ. ಇವನು ಹೇಳೋ ಬರದಲ್ಲಿ, ಮಾತಿನ ಬರದಲ್ಲಿ ನಾನು ಭಾಳ ಚೆನ್ನಾಗಿ ಮಾತಾಡ್ತೀನೋ ಜಾಣತನದಲ್ಲಿ ನಮ್ಮನ್ನು ಮಾತಿನಲ್ಲಿ ಮರಳು ಮಾಡಲಿಕ್ಕೆ ಹಿಂಗೆ ಮಾಡಿಬಿಟ್ಟ ಅಂತ ಗೊತ್ತಾಗ್ಬಿಡ್ತು. ಆಯ್ತು, ಇವನು ಬಾಯಿನಲ್ಲೇ ಸತ್ಯವನ್ನು ಹೊರಡಿಸ್ಬೇಕು ಅಂತ ರಾಜ ಬಹಳ ಜಾಣನಾಗಿದ್ದೆ ಹೇಳಿಬಿಟ್ಟ. ಆಹಾ ಕೃಷ್ಣೋಜಿಗಳೇ, ಛೇ ನೀವು ನಿಜವಾಗ್ಲೂ ದೈವ ಭಕ್ತರು, ಶೈವ ಭಕ್ತರು, ಸಜ್ಜನರು, ನಿಮ್ಮನ್ನು ಕರೆಸಿ ಇಲ್ಲಿ ತಪ್ಪು ಮಾಡಿಬಿಟ್ಟಿವಿ. ಆತ ರಂಗಪ್ಪ ಇದ್ದಾನಲ್ಲ, ರಂಗಪ್ಪನೋ ಮಂಗಪ್ಪನೋ, ಅವನು ದೂರು ಕೊಟ್ಟಿರೋದೇ ಸುಳ್ಳು ಸ್ವಾಮಿ. ನಿಮ್ಮಂಥ ಸತ್ಯವಂತರು ನಾನು ನೋಡೇ ಇಲ್ಲ ಅಂದ್ಬಿಟ್ಟೆ. ಕೃಷ್ಣೋಜಿಗೆ ಭಾಳ ಸಂತೋಷ ಆಗಿಬಿಡ್ತು. ಮಹಾಪ್ರಭುಗಳೇ, ಆಹಾ ತಮ್ಮ ಬಾಯಿನಿಂದ ನನ್ನ ಬಗ್ಗೆ ಒಳ್ಳೆ ಮಾತು ಕೇಳಿ ಭಾಳ ಸಂತೋಷ ಆಯ್ತು. ಕೇಳಿ ಮಹಾಪ್ರಭು, ನಮ್ಮಪ್ಪ ಸತ್ತು 3 ವರ್ಷಕ್ಕೆ ನಾನು ಹುಟ್ಟಿದ್ದು. ನಮ್ಮಪ್ಪನೇ ನನಗೆ ಮಾತು ಕಲಿಸಿದ್ದು. ಸತ್ಯ ಹರಿಶ್ಚಂದ್ರ ವಂಶ ನಮ್ಮದು. ನಾವು ಯಾವತ್ತೂ ಸುಳ್ಳು ಹೇಳೇ ಇಲ್ಲ ಸ್ವಾಮಿ. ನೀವು ಹೇಳಿದ್ರಿ, ನಿಜ ಹೇಳ್ತೀನಿ ಕೇಳಿ ಸ್ವಾಮಿ. ಈ ಎಮ್ಮೆ ನಾವು ಕೊಂತಂದಿದ್ದು ಉಂಟು, ಆದರೆ ಈ ರಂಗಪ್ಪ ಮಂಗಪ್ಪ ಇದ್ದಲ್ಲ, ಅವನು ಹೇಳಿ ಸುಳ್ಳು ಅಂದ್ಬಿಟ್ಟು. ರಾಜರಿಗೆ ಸತ್ಯ ಕೃಷ್ಣೋಜಿ ಬಾಯಿಂದ ಹೊರಗೆ ಬಂತೋ ಇಲ್ಲೋ, ತಾನೇ ಒಪ್ಪಿಕೊಂಡಿದ್ದಾನೆ ಎಮ್ಮೆ ಕೊಂತಿದ್ದಿದ್ದು ಉಂಟು ಅಂತೇಳಿ ಮಾತಿನ ಬರದಲ್ಲಿ. ಸಿಟ್ಟು ಬಂದ್ಬಿಡ್ತು. ಅಯ್ಯೋ ಕಾಪಟಿ, ಸೈನಿಕರೇ ಹೊಡೆಯರಿ ಇವರಿಗೆ, ಸತ್ಯ ಬಾಯಲ್ಲಿ ಬರೋ ತನಕ ಕೂಡಲೇ ರಾಜಸಭೆಯಲ್ಲೇನೆ ಇವರಿಗೆ ಬಟ್ಟೆ ಬಿಚ್ಚಿ ಚಾಟಿ ತಗೊಂಡು ಬಾಡ ಪಟ ಅಂತೇಳಿ ಹೊಡೆಯಕ್ಕೆ ಶುರು ಮಾಡಿಬಿಟ್ರು. ಅಯ್ಯೋ ಅಪ್ಪ, ಅಯ್ಯೋ ಅಮ್ಮ ಅಂತ ಕುಣಿತಿದ್ದಾರೆ. ಮೈಯೆಲ್ಲ ಬಾಸ್ಕೊಂಡೇ ಬಂತು, ರಕ್ತ ಬಂತು. ಹಂಗೆ ಆಗಬೇಕು ಅಂತಿದ್ದಾರೆ. ಆಗ ಬಾಯಿ ಬಿಡ್ತಾ ಹೇಳಿದರು ಕೃಷ್ಣೋಜಿ ಅವನ ಶಿಷ್ಯಂದರು, ಸ್ವಾಮಿ ಹೊಡಿಬೇಡಿ ಮಹಾಪ್ರಭುಗಳೇ, ನಾವು ಊರಿನಾಗ ಇದೇ ಕೆಲಸ, ಯಾವ ಕೆಲಸ ಭಕ್ತಿ ಇಲ್ಲ, ಸುಮ್ಮನೆ ಶಿವ ಅಂತ ಹೇಳೋದು, ಅಲ್ಲಿ ಬಂದಂಥ ಪ್ರಾಣಿಗಳನ್ನೆಲ್ಲ ಕೊಂತಿನೋದು, ಮೋಸ ವಂಚನೆ ಮಾಡ್ಕೊಂಡೇ ಬದುಕ್ಬಿಟ್ಟಿವಿ ಸ್ವಾಮಿ, ಇನ್ಮೇಲೆ ಮಾಡಲ್ಲ. ಅಯ್ಯೋ ಅವನೆಮ್ಮೆ ನಾವೇ ತಿಂದಿತ್ತು ತೋಕಂಬ. ರಾಜರಿಗೆ ಸಮಾಧಾನ ಆಯಿತು. ಇವನು ಅಬ್ಬಬ್ಬಾ ಅಂಥೇಳಿ ರಂಗಪ್ಪ ನಿಟ್ಟುಸಿರು ಬಿಟ್ಟ. ಆಗ 3 ಜನಕ್ಕೂ ದಂಡ ಹಾಕಿ, ಅವ್ರ ಮನೆಯವರಿಂದ ಎಮ್ಮೆಯನ್ನು ಕೊಂತಿದ್ದಿದ್ರು ಅಷ್ಟು ಹಣವನ್ನು ದಂಡವಾಗಿ ಕೊಡಿಸಿ, ಅದನ್ನು ಒಂದು ಎಮ್ಮೆ ಕೊಡಿಸಿ ರಂಗಪ್ಪನಿಗೆ 2 ಒಳ್ಳೆ ಮಾತು ಹೇಳಿ ಕಳಿಸ್ದ. ಇವರು 3 ಜನಕ್ಕೂ ಸೆರೆಮನೆಗೆ ಕಳಿಸ್ಬಿಟ್ಟ ರಾಜ. ನೋಡಿ ಮಕ್ಕಳೇ, ಜಗತ್ತಿನಲ್ಲಿ ಹೇಳಿದ್ನಲ್ಲ, ಒಂದು ನಿಜ ಅಥವಾ ಸತ್ಯ, ಇನ್ನೊಂದು ಸುಳ್ಳು.
ಸತ್ಯ ಸುಳ್ಳುಗಳ ಸಂಘರ್ಷ ನಡೀತಾನೇ ಇರುತ್ತೆ. ಆದರೆ ಕ್ಷಣ ಮಾತ್ರಕ್ಕೆ ಸುಳ್ಳು ಹೇಳಿದವರು ಮೇಲ್ಗೈ ಪಡೆದಿರ್ತಾರೆ. ಆದರೆ ಕೊನೆಗೂ ಸಹಿತ ಸತ್ಯಕ್ಕೆ ಜಯ. ನೀವು ಸುಳ್ಳಿನ ಹಾದಿಯಲ್ಲಿ ಹೋಗ್ತಿರೋ ಸತ್ಯದ ಹಾದಿ ಹೋಗ್ತೀರೋ ನೋಡಿ, ಸತ್ಯದ ಹಾದಿಯಲ್ಲಿ ಹೋಗಬೇಕಲ್ವಾ? ನಮಸ್ಕಾರ.